ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ 2,000 ರೂಪಾಯಿ ಕೊಡ್ತೀವಿ. ಈಗ 10 ತಿಂಗಳಿಂದ ಅವರಿಗೆ ಸಿಕ್ಕಿದೆ. ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು. 10 ತಿಂಗಳು ಸಿಕ್ಕಿದೆ. ಈಗ 11ನೇ ತಿಂಗಳದು ಬರ್ತಾ ಇದೆ. ಈ 10 ತಿಂಗಳು 20,000 ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೇನು ಅಂತಂದರೆ, ಇದು ಬಡವರಿಗೆ ಕೊಡ್ತಾ ಇದ್ದೀರಿ, ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ. ನನಗೂ ಒಬ್ಬಟ್ಟು ಹೋಳಿಗೆ ತಗೊಬಂದು ಈಗ ಕೊಟ್ಟಿದ್ದಾರೆ. ಆ ಯಮುನ ಸುತ್ತಟ್ಟಿಯವರು, ರಾಯಬಾಗ್ ತಾಲೂಕು ಸುತ್ತಟ್ಟಿಯವರು, ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು, ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ. ಸೊ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಶಕ್ತಿ ಯೋಜನೆ ಟೈಮಲ್ಲೂ ಸರ್, ಶಕ್ತಿ ಯೋಜನೆ ಟೈಮಲ್ಲೂ ಸಂಗೊಳ್ಳಿ ವೃದ್ಧೆ ಬಗ್ಗೆ ಬಸ್ ಕಾಲ ನಮಸ್ಕಾರ ಮಾಡಿದ್ರು. ಹೌದು, ಶಕ್ತಿ ಯೋಜನೆಯಲ್ಲೂ ಕೂಡ ಅವರು ನಿಮ್ಮ ಬೆಳಗಾವಿ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು. ಅವರು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ರು. ಸರ್, ಈ ಬಾರಿ 200 ವರ್ಷ ಕಿತ್ತೂರು ಉತ್ಸವ ವಿಶೇಷ ಮಾಡಬೇಕು. ಕಿತ್ತೂರು ಉತ್ಸವ ಮಾಡ್ತೀವಿ. ಈಗ ಈ ಸಾರಿ ಕಿತ್ತೂರು ಉತ್ಸವ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾವೆ. ರಾಜಭವನದಿಂದ 11 ಬಿಲ್ಗಳು ವಾಪಸ್ ಬಂದಿದೆ. ಅದರಲ್ಲಿ ಸೌದತ್ತಿ ಎಲ್ಲಮ್ಮದು ಒಂದು ಬಿಲ್. ಇಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅವೆಲ್ಲ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಮಾಡ್ತೀವಿ.